ಗೀತಾ, ಲಕ್ಕಿ ಹೇಗಿದ್ದಾನೆ? ಡಿಸ್ಚಾರ್ಜ್ ಆಯ್ತಾ? ಮಾತಾಡೆ, ಮತ್ತೆ ನಿನ್ನನ್ನು ಕೇಳ್ತಾ ಇರೋದು. ಅಯ್ಯೋ ಗೀತಾ, ಗೀತಾ, ಏಯ್ ಗೀತಾ, ಒಂದ್ ನಿಮಿಷ. ಗೀತಾ, 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 ಅಕ್ಕ ಅಕ್ಕ ಇಲ್ಲಮ್ಮ. ಏನೋ ಕಣೋ, ಬಂದ ತಕ್ಷಣ ಒಳಗಡೆ ಹೋಗಿ ಬಾಗ್ಲು ಹಾಕೊಂಡ್ಬಿಟ್ಲು. ಎಷ್ಟು ಬಾಗಿಲು ತಟ್ಟಿದ್ರು ತೆಗಿತಾನೆ ಇಲ್ಲ. ಏನಾಯ್ತು ಅವಳಿಗೆ? ಅಲ್ಲಿ ನೀನು ಹೋಗಿದ್ಯಾ ಜೊತೆಲಿ? ಇಲ್ಲ ಅಮ್ಮ, ರೋಡಲ್ಲಿ ಸಿಕ್ಕಿದ್ಲು. ಅಕ್ಕಪಕ್ಕ ಯಾವ ಗಾಡಿನೂ ಗಮನಿಸದೆ ಅವಳೆ ಭ್ರಮೆ ಹಿಡ್ದಿರೋ ತರ ಹೋಗ್ತಾ ಇದ್ಲು. ಎಲ್ಲಾ ಗಾಡಿಯವರು ಇವಳನ್ನೇ ಬೈಕೊಳ್ತಾ ಇದ್ರು. ಯಾಕೆ ಈಗ ಆಡ್ತಿದೆ ಅಂದ್ರೆ ಏನು ಹೇಳಲೇ ಇಲ್ಲ. ಅಲ್ಲ ಸುಬ್ಬಾ, ಆಸ್ಪತ್ರೆಯಲ್ಲಿ ಏನಾದ್ರೂ ನಡೀತಾ? ಗೊತ್ತಿಲ್ಲ ಅತ್ತೆ. ಗೀತಾ, ಗೀತಾ, ಬಾಗಿಲು ತೆಗಿಯಮ್ಮ. ಬಾಗಿಲು ತೆಗೆ, ಅಕ್ಕ, ಬಾಗಿಲು ತೆಗೆ. ಗೀತಾ, ಗೀತಾ, ಏನಾಗಿತ್ತ ನೀನು? ಅಷ್ಟು ಬಾಗಿಲು ಬಡಿತಾ ಇದೀವಿ, ಬಾಗಿಲು ತೆಗಿಯೋದಲ್ವಾ? ಏಕಾಏಕಿ ಹೀಗ್ ಬಂದ್ ಬಾಗಿಲು ಹಾಕೊಂಡ್ಬಿಟ್ರೆ ನಾವ್ ಏನ್ ಅರ್ಥ ಮಾಡ್ಕೋಬೇಕು? ಗಾಬರಿ ಆಗಲ್ವಾ ನಮ್ಗೆ ಅಲ್ಲಿ ಏನಾಯ್ತು ಅಂತ? ಗೀತಾ, ಲಕ್ಕಿ ಹೇಗಿದ್ದಾನೆ? ಡಿಸ್ಚಾರ್ಜ್ ಆಯ್ತಾ ಅವನ್ಗೆ? ಏನಾಯ್ತಮ್ಮ? ಲಕ್ಕಿಯವರು ಡಿಸ್ಚಾರ್ಜ್ ಆಗಿ ಮನೆಗೆ ಹೋದ್ರಮ್ಮ. ಬಾಬಾ ಮನೆಗೆ ಹೋದ್ರ? ಮತ್ ನೀನೇ ಯಾಕಕ್ಕ ಬೀದಿ ಬೀದಿ ಅಲಿತಾ ಇದ್ದೆ? ಅವನ್ ಮನೆಗೆ ಹೋದ್ಮೇಲೆ ಗೊತ್ತಾಗತ್ತೆ ನೀನು ಅವನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದೆ ಅಂತ. ಅವನ್ ಖಂಡಿತ ನಿನ್ನ ಹತ್ರ ವಾಪಸ್ ಬರ್ತಾನೆ. ನೀನ್ ಯಾಕೆ ಕೊರಗ್ತೀಯ? ನಿನ್ ಕರ್ತವ್ಯ ನೀನ್ ಮಾಡಿದ್ಯಾ. ಈಗಿನ ಕಾಲದವರು ಯಾವ ಹೆಂಡ್ತಿನೂ ನೋಡ್ಕೊಳ್ಳಲ್ಲ, ಹಾಗ ಅವನನ್ನ ನೋಡ್ಕೊಂಡಿದ್ಯಾ. ನೀನ್ ಮಾಡಿರೋ ಪುಣ್ಯ ಅವನ ಕಾಪಾಡುತ್ತೆ. ಅದ ಇವತ್ತಲ್ಲ ನಾಳೆ ಅವನ್ ಗೊತ್ತಾಗೆ ಆಗತ್ತೆ ಕಣೆ. ಸರಿ ಆಯ್ತಲ್ಲ, ಬಾ ಊಟಕ್ಕೆ ತಟ್ಟೆ ಹಾಕ್ತೀನಿ. ಊಟ ಮಾಡಿದೆ ನೀನು? ಊಟ ಬೇಡ ಅಮ್ಮ. ಅಮ್ಮ, ಅವಳನ್ನ ಅವಳ ಪಾಡಿಗೆ ಬಿಟ್ಬಿಡು. ನಮಗೆ ಚಿಕ್ಕ ವಿಷಯ ಇರ್ಬೋದು, ಅವಳಿಗಲ್ಲ. ಹೌದು ಗಿರ್ಜಕ್ಕ, ಒಬ್ಳೇ ಇದ್ರೆ ಅವಳೇ ಸಮಾಧಾನ ಮಾಡ್ಕೋತಾಳೆ. ಸರಿ ಬಿಡು, ಬಾರ ಊಟಕ್ಕೆ ಬಿಡಿಸ್ತೀನಿ. ಬಾ ಸುಮತಿ ನೀನು. ನೀವು ಹೋಗಿರಿ, ಬರ್ತೀನಿ.